ಅಷ್ಟತಾಳದ ಏರುಪದ್ಯಗಳು ಹೀಗಿರ್ತದೆ. ನಾವು ಮೊದಲ ಪಾಠಗಳಲ್ಲಿ ಗಜಮುಖದವಾಗಿ ಆ ಪದ್ಯದ ತುದಿಯಲ್ಲಿ ನಾವೊಂದು ಹಾಡಿದ್ದೇವೆ. ಕರದೊಳ್ಳು ಪರಶು ಪಾಶಾಂಕುಶ ಧಾರಿಗೆ ಅನ್ನುವ ಹಾಗೆ. ಇದು ತ್ವರಿತ ಅಷ್ಟ. ತಕಿಟ ತಾಂ ತಕಿಟ ತಾಂ ತಕಿಟ ತಾಂ ತಕಿಟ ತಾಂ. ಇದನ್ನು ರೂಢಿಯಲ್ಲಿ ತಕಿಟ ತಾಂ ತಕಿಟ ತಾಂ ತಕಿಟ ತಾಂ ತಕಿಟ ತಾಂ ಅಥವಾ ತೈತ ತಕತ ಧೀಂತ ತಕತ ಅಂತ ಹಾಕುವ ಕ್ರಮ ಇದೆ. ಅಂದರೆ ಎರಡು ಬೇರೆ, ಅದು ತಕಿಟ ತಾಂ ಬೇರೆ, ತೈತ ತಕತ ಬೇರೆ. ಅದರ ರೂಢಿಯಲ್ಲಿ ಮರ್ಜ್ ಆಗಿಬಿಟ್ಟಿದೆ. ಅದನ್ನು ಹಾಗೆ ನಾವು ಅನುಸರಿಸ್ಕೊಂಡು ಹೋಗ್ತೇವೆ ಈಗ. ಸೊ ಸಾಹಿತ್ಯದ ಸ್ಪಷ್ಟತೆಗೆ ಬೇಕು ಅಂತಾದರೆ ನಾವು ತಕಿಟ ತಾಂ ತ್ವರಿತ ಅಷ್ಟದ ಶಾಸ್ತ್ರೀಯ ಕ್ರಮ ಏನಿದೆ, ಜಾಗಟ ಹಾಕುವ ಪೆಟ್ಟಿನ ಕ್ರಮ ಏನಿದೆ ಅದನ್ನು ಹಾಕಿದರೆ ಸಾಹಿತ್ಯ ಸ್ಪಷ್ಟತೆಗೆ ತುಂಬ ಸಹಾಯ ಆಗ್ತದೆ. ತಕ್ಕಿಟ ತಾಂ ತಕ್ಕಿಟ ತಾಂ. ನಾನು ಇದನ್ನೇ ಹಾಕಿ ಈಗ ಅಷ್ಟತಾಳದ ಏರುಪದ್ಯವನ್ನು ತೋರಿಸ್ತೇನೆ. ಇವೆಲ್ಲ ಸುಧನ್ವಾರ್ಜುನ ಪ್ರಸಂಗದ ಪದ್ಯಗಳು. ಸೃಷ್ಟಿಗರ್ಜುನನೆಂಬವನೆ ನೀನು ತಾಂ ತತ್ತ ತಾಂ. ನೋಡಿ ಇಲ್ಲಿ ಏನು ವ್ಯತ್ಯಾಸ ಗಮನಿಸ್ತೀರಿ. ತ್ವರಿತ ಅಷ್ಟದ ನಾವು ಏರುಪದ್ಯಗಳನ್ನು ತ್ವರಿತ ಅಷ್ಟದಲ್ಲಿ ಎತ್ತುಗಡೆ ಮಾಡ್ತೇವೆ, ಅದರ ಪಾತ್ರಧಾರಿ ಕುಣಿಯುವಾಗ ಅದನ್ನು ಏಕತಾಳಕ್ಕೆ ಶಿಫ್ಟ್ ಮಾಡ್ಕೋತೇವೆ. ಅದೊಂದು ಸುಂದರ ಭಾಗ, ತುಂಬ ಚೆನ್ನಾಗಿದೆ ಅದು. ಹಾಗಂತ ತ್ವರಿತ ಅಷ್ಟದಲ್ಲೇ ಹಾಡ್ಬೋದಲ್ವಾ, ಎತ್ತುಗಡೆ ಮಾಡಲೇಬೇಕಾ, ಶಿಫ್ಟ್ ಮಾಡಲೇಬೇಕಾ? ಹಾಗೇನಿಲ್ಲ, ಮಾಡಬಹುದು. ಸೃಷ್ಟಿಗರ್ಜುನನೆಂಬವನೆ ನೀನು ತೋ ದಿನ್ನ ಕರ್ಕ ದಿನ್ನ ತೊಂತ ತೊಂತ ದಿನ್ನ ತೋ ದಿನ್ನ ಕರ್ಕ ದಿನ್ನ ಅಂತಲೂ ಪಾತ್ರಧಾರಿಯನ್ನು ಕುಣಿಸ್ಬೋದು. ಹಾಗೆ ಕುಣಿಸಿದ್ರು ಚಂದ ಕೇಳಿಸ್ತದೆ. ಅದರ ರೂಢಿಯಲ್ಲಿ ಏನಾಗಿದೆ ಅಂತಂದ್ರೆ ನಾವು ತ್ವರಿತ ಅಷ್ಟದ ಏರುಪದ್ಯವನ್ನು ಎತ್ತುಗಡೆ ಮಾಡೋದು ಮಾತ್ರ ತ್ವರಿತ ಅಷ್ಟದಲ್ಲಿ. ಮತ್ತೆ ನಡೆ ಕುಣಿತ ಏನಿದೆ, ಧೀಂಗಣ ಏನಿದೆ, ಉರುಳಿಕೆ ಏನಿದೆ ಅದಷ್ಟು ಕೂಡ ಏಕತಾಳದಲ್ಲಿ ಇರ್ತದೆ. ಉರುಳಿಕೆ ಮಾಡಿ ಆದಮೇಲೆ ಚಂಡೆಮದ್ಲೆ ಅವರು ನಮಗೆ ಮತ್ತೆ ಪದ್ಯವನ್ನು ವಾಪಸ್ ಕೊಡುವಾಗ ನಾವು ಮತ್ತೆ ಏಕತಾಳದಲ್ಲಿ ಪದ್ಯ ಶುರು ಮಾಡ್ತೇವೆ. ಅಷ್ಟತಾಳದಲ್ಲಿ ಪದ್ಯ ಶುರು ಮಾಡ್ತೇವೆ. ಅದನ್ನು ಮಾಡ್ತೇನೆ. ಸೃಷ್ಟಿಗರ್ಜುನನೆಂಬವನೆ ನೀನು ತಾಂ ತತ್ತ ತಾಂ ತತ್ತ ಓಂ ದಿದ್ದ 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 ಓಂ ದಿದ್ದ 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 ಓಂ ತದಿದ್ದ ಓಂ ತದಿದ್ದ ದಿಗ್ಣ ಓಂ ತದಿದ್ದ ಓಂ ದಿದ್ದ ಓಂ ದಿದ್ದ ಓಂ ದಿದ್ದ ಓಂ ದಿದ್ದ ಓಂ ದಿದ್ದ ಓಂ ದಿದ್ದ ಓಂ ದೋಂ ಓಂ ದಿದ್ದ 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 ಓಂ ದಿದ್ದ 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 ಅಂತ ತಿರುಗ್ತಾರೆ ಪಾತ್ರಧಾರಿ. ದಿದ್ದ 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 ತಾಂಗ್ರ ಡಾನ್ ಧೀಂತ ತತಾಂ ಅಂತ ಮಾಡಿಕೊಡ್ತಾರೆ. ಅದು ಮುಕ್ತಾಯ, ಅಂದರೆ ಉರುಳಿಕೆ ಮುಗೀತು, ನಂತರ ಪದ್ಯ ತಗೊಳ್ಬೇಕು. ಅದನ್ನು ನಾವು ತ್ವರಿತ ಅಷ್ಟದಲ್ಲಿ ಮಾಡ್ತೇವೆ. ನೋಡಿ, ದೋಮ್ ದೋಮ್ ದಿದ್ದ ದೋಮ್ ದಿದ್ದ ದೋಮ್ ದಿದ್ದ ದೋಮ್ ದಿದ್ದ ದೋಮ್ ದಿದ್ದ ದೋಮ್ ದಿದ್ದ ದೋಮ್ ದಿದ್ದಂಗ ತದಿದ್ದ ದಿದ್ದಂಗ ತದಿದ್ದ ದಿದ್ದಂಗ ತದಿದ್ದ ದಿತ್ತತ್ತಾಂ ತೋಮ್ ತದಿದ್ದಿ. ಸೃಷ್ಟಿಗರ್ಜುನನೆಂಬವನೆ ನೀನು ನಿನ್ನಶ್ವ ಕಟ್ಟಿಕೊಂಡಿಹೆವು ನಾವು. ಸೃಷ್ಟಿಗರ್ಜುನನೆಂಬವನೆ ನೀನು ನಿನ್ನಶ್ವ ಕಟ್ಟಿಕೊಂಡಿಹೆವು ನಾವು. ಬಿಟ್ಟು ಕೋಪೆಯು ಬಿಡಿಸುವೆನೆಂಬ ಬೆಂಕವೋ ಥಟ್ಟನೆ ನಿನ್ನನ್ನು. ಸುಮ್ಮನೆ ರಿಪೀಟ್ ಮಾಡ್ತಾ ಇದ್ದೇನೆ. ಬಿಟ್ಟು ಪೊಪೆಯು ಬಿಡಿಸುವೆನೆಂಬ ಬೆಂಕವೋ ಥಟ್ಟನೆ ನಿನ್ನನ್ನು. ತದಿದ್ರೆ ಹಿಡಿದಿದ್ದ ದೋಮ್ ತದದಿದ್ದ ತೋ ಅಂತ ಅಷ್ಟತಾಳದ ಮುಕ್ತಾಯವನ್ನು ಬಾರಿಸ್ತಾರೆ. ಇದನ್ನು ಇನ್ನೊಮ್ಮೆ ರಿಪೀಟ್ ಮಾಡ್ತೀನಿ ಇನ್ನೊಂದು ಪದ್ಯದಲ್ಲಿ. ಮೂಢನೆಂಬೆನೆ ನಿನ್ನ ರೂಢಿಯ ಭಟನೆಂದು ತಾಂ ದಿದ್ದ 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 ಓಂ ದಿದ್ದ 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 ಓಂ ದಿದ್ದ 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 ಓಂ ತದಿದ್ದ ಓಂ ತದಿದ್ದ ಓಂ ತದಿದ್ದ ಓಂ ಓಂ ದೋಂ ದೋಂ ದಿದ್ದ ದೋಂ ದಿದ್ದ ದೋಂ ದಿದ್ದ ದೋಂ ದಿದ್ದ ದೋಂ ದಿದ್ದಂಕ ತದಿದ್ದ ದಿದ್ದಂಕ ತದಿದ್ದ ದಿದ್ದಂಕ ತದಿದ್ದ ತತ್ತ ಇದು ಉರುಳಿಕೆ. ಓಂ ತದಿದ್ದಿ ಮೂಢನೆಂಬೆನೆ ನಿನ್ನ ರೂಢಿಯ ಭಟನೆಂದು ಆಡುತ್ತಿಹರು ಕೆಲರು. ಮಾಡದೆ ಯುದ್ಧವ ಹಯವನು ದ್ರವ್ಯವ ಬೇಡುವ ನೀನು. ಕದಿದ್ದ ದೋಂ ತದ್ದಿಗಿಣತೋ ಅಂತ ಮುಕ್ತಾಯ ಮಾಡ್ತೇವೆ. ಇದನ್ನೇ ನಾನೀಗ ರೂಢಿಯಲ್ಲಿ ನಾವು ತ್ವರಿತಾಷ್ಟವನ್ನು ತಾಳವನ್ನು ಹೇಗೆ ಹಾಕ್ತೇವೆ, ತೈತ ತಕತ ಅಂತ ಹಾಕ್ತೇವಲ್ಲ, ಆ ರೀತಿ ತಗೊಂಡು ತೋರಿಸ್ತಾನೆ. ಮೂಢನೆಂಬೆನೆ ನಿನ್ನ ರೂಢಿಯ ಭಟನೆಂದು ತಾಂ ದಿದ್ದ 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 ತಾಂ ದಿದ್ದ 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 ತಾಂ ದಿದ್ದ 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 ದಾಂ ತದಿದ್ದ ಧಾಂ ತದಿದ್ದ ಧಾಂ ತದಿದ್ದ ಧಾಂ ತದಿದ್ದ ದಾಂ 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 ದಿದ್ದ ದಾಂ ದಿದ್ದಂಕ ತದಿದ್ದ ದಿದ್ದಂಕ ತದಿದ್ದ ದಿದ್ದಂಕ ತದಿದ್ದ ತತ್ತ
ಮೂಢನೆಂಬೆನೆ ನಿನ್ನ ರೂಢಿಯ ಭಟನೆಂದು ಆಡುತ್ತಿಹರು ಕೆಲರು. ತಾಳ ಹಾಕುವ ಕ್ರಮದ ವ್ಯತ್ಯಾಸ ಗಮನಿಸಿ. ಮೂಢನೆಂಬೆನೆ ನಿನ್ನ ರೂಢಿಯ ಭಟನೆಂದು ಆಡುತ್ತಿಹರು ಕೆಲರು. ಮಾಡದೆ ಯುದ್ಧವ ಹಯವನು ದ್ರವ್ಯವ ಬೇಡುವೆ ನೀನು. ಅದೆರಡದ್ದು ಮುಕ್ತಾಯ ಸೇಮ್, ಬೇರೆಲ್ಲೂ ಸೇಮ್ ಇರ್ತದೆ, ಅದೇ ರೀತಿಯಲ್ಲಿ ಇರ್ತದೆ. ಅದರ ಜಾಗಟ ಹೊಡೆಯುವ ಕ್ರಮ ಮಾತ್ರ ಬೇರೆ ಇರ್ತದೆ. ಸೊ ಅಷ್ಟತಾಳಗಳಲ್ಲಿ ಛಂದಸ್ಸಿಗೆ ಅನುಗುಣವಾಗಿ 2-3 ವ್ಯತ್ಯಾಸ ಬರ್ತದೆ. ಇದು ಕೇದಾರಗೌಳ ಅಷ್ಟ, ಭೈರವಿ ಅಷ್ಟ, ಇನ್ನು ಮಾರವಿ ಅಷ್ಟ, ಶಂಕರಾಭರಣ ಅಷ್ಟ, ಹೀಗೆ ಬೇರೆ 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 ಛಂದಸ್ಸಿಗೆ ಅನುಗುಣವಾಗಿ ಬೇರೆ ಬೇರೆ ಅಷ್ಟತಾಳಗಳ ಏರುಪದ್ಯಗಳು ಬರ್ತವೆ. ಸೊ ಅಲ್ಲಿ ಛಂದಸ್ಸಿನ ರಚನೆಗೆ ಅನುಗುಣವಾಗಿ ನಾವು ಹಾಡ್ತಾ ಹೋಗ್ತೇವೆ. ಇನ್ನು ಅಷ್ಟತಾಳ ಎಲ್ಲಿ ಬ್ಲೆಂಡ್ ಆಗುತ್ತೆ ಅಂತಂದ್ರೆ, ನಾವು ಮಟ್ಟತಾಳದ ಏರುಪದ್ಯ ಮಾಡಿದ್ವಿ. ಮಟ್ಟತಾಳದ ಏರುಪದ್ಯದಲ್ಲೂ ಕೂಡ ಅಷ್ಟತಾಳ ಬಂದು ಸೇರ್ಕೊಂಡು ಬಿಡ್ತದೆ. ಅದು ಹೇಗೆ ಇನ್ನೊಮ್ಮೆ ತೋರಿಸ್ತೇನೆ ನಿಮಗೆ. ಸೇಮ್ ಮಟ್ಟತಾಳದ ಜೊತೆಗೆ ನಮ್ಮ ಅಷ್ಟತಾಳವು ಹೇಗೆ ಬ್ಲೆಂಡ್ ಆಗ್ತದೆ ತೋರಿಸ್ತೇನೆ. ಆಗ ಬಳಸಿದ ಪದ್ಯವನ್ನೇ ಮತ್ತೊಮ್ಮೆ ಹಾಡ್ತಿದ್ದಾನೆ. ಸೂರ್ಯ ಸುತನು ರಥವ, ಇದು ಮಟ್ಟತಾಳ. ತಾಂ ದಿದ್ದ ದಿದ್ದ ತಾಂ ದಿದ್ದ ದಿದ್ದ ತಾಂ ದಿದ್ದ ದಿದ್ದ ತಾಂ ದಿದ್ದ ತಾಂ ತ ತಾಂ ತ ತಾಂ ತ ತಾಂ ತ ದಿಗಿಣ ತ ತಾಂ ತ ತಾಂ ತ ತಾಂ ತ ತಾಂ ತ ತಾಂ ತಾಂ ದಿದ್ದ ದಿದ್ದ ತಾಂ ದಿದ್ದ ದಿದ್ದ ತಾಂ ದಿದ್ದ ದಿದ್ದ ದಿದ್ದಿದ್ದ ಕಿಡತಗದರಿ ಕಿಡತಗದರಿ ಕಿಡತಗ ಉರುಳಿಗೆ ಕಿಡತಗದರಿ 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 ಕಿಡತಗ ದಿದ್ದಿಂ ದಿದ್ದಿಂ. ಸೂರ್ಯ ಸುತನು ರಥವ ಏರಿ ತವಕದಿಂದ ಬರುವ, ಕ್ರೂರತನವನ ಸುಧನ್ವ ದೂರದಿಂದ ಕಂಡು. ಇದು ಮಟ್ಟತಾಳ ಕಂಪ್ಲೀಟ್ ಆಯ್ತು. ಈಗ ಕ್ರೂರತನವನ ಸುಧನ್ವ ದೂರದಿಂದ ಕಂಡು ಏನ್ ಮಾಡಿದೆ, ಮಟ್ಟತಾಳದಲ್ಲಿ ಹಾಡಿದ ಮೇಲೆ ಇಮಿಡಿಯೇಟ್ಲಿ ತ್ವರಿತಾಷ್ಟಕ್ಕೆ ಶಿಫ್ಟ್ ಮಾಡಿಕೊಂಡೆ. ಕ್ರೂರತನವನ ಸುಧನ್ವ ದೂರದಿಂದ ಕಂಡು ಕತದಿ ಗಿಣತೋ. ಮುಕ್ತಾಯ ಎಲ್ಲಾಯ್ತು, ಮಟ್ಟತಾಳದಲ್ಲಿ ಆಗ್ಲಿಲ್ಲ, ಅಷ್ಟತಾಳದಲ್ಲಾಯ್ತು. ಇನ್ನು ನಮ್ಮ ರಿಪೀಟ್ ಮಾಡ್ತೇನೆ. ಅಳುಕದ ಹಿತರೊಡನೆ ಕಾದಿ ಅಳುಕದಹಿತರೊಡನೆ ಕಾದಿ ಗೆಲ್ಲಿದು ಮೆಚ್ಚಿಸಬೇಕಲ್ಲದೆ, ಕುಲದ ಬೆಡಗ ನುಸಿರ ಕೇಳಿ ಕಲಿಗಳಕುವರೆ. ಕುಲದ ಬೆಡಗ ನುಸಿರ ಕೇಳಿ ಕಲಿಗಳಕುವರೆ. ಹೀಗೆ ಮಟ್ಟತಾಳದ ಜೊತೆಗೂ ಅಷ್ಟತಾಳದ ಒಂದು ಪದ್ಯದ ನಡೆ ಬ್ಲೆಂಡ್ ಆಗ್ತದೆ.